ಬೆಳ್ಳಳ್ಳಿಯಲ್ಲಿ ಕಸ ವಿಲೇವಾರಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಯವರ ಕೈವಾಡ ಅಂತ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಸುಮ್ಮನಿದ್ರೆ ಸರಿ. ಬಿಜೆಪಿಯ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರ ಡೈರೆಕ್ಟ್ ವಾರ್ನಿಂಗ್. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಶಾಸಕರು, ಸುಮ್ಮನಿದ್ರೆ ಸರಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಗೌರವದಿಂದ ಇರದಿದ್ರೆ ಅವರ ಮನೆ ಮುಂದೆ ಕಸ ಹಾಕಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಬಿಜೆಪಿಯವರ ಆಫೀಸ್ ಮುಂದೆ ಕಸ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ. ಕಸನ ಅಶೋಕ್ ಮನೆಗೆ, ವಿಜೇಂದ್ರ ಮನೆಗೆ ಹಾಕಿಸ್ಬೇಕಾ? ಕರುಣೆ ತೋರಿಸಲ್ಲ, ಅವ್ರ ಮನೆ ಮುಂದೆ ಕಸ ಹಾಕಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಆಗಿದೆ. ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಮಾಡ್ತಾ ಇರುವುದು ಬಿಜೆಪಿ ನಾಯಕರು ಅಂತ, ಸುಮ್ಮನಿರದಿದ್ರೆ ಕಾನೂನು ಕ್ರಮ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬಂದಿದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಎಂತಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಯ್ತು, ಆಕ್ಸಿಡೆಂಟ್ ತಪ್ಪಾಗಿರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಅನ್ ಆಕ್ಸಿಡೆಂಟ್. ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಿಲ್ಲಿಸಿ ಈ ತರ ಮಾಡೋದು ಸರಿ ಇಲ್ಲ. ಹೀಗೆ ಬಿಜೆಪಿಯವರ ಮನೆಗೆ ಕಸ ಹಾಕಿಸ್ತೀನಿ ಅಂದ್ರು ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಕಸದ ಟೆಂಡರ್ನಲ್ಲಿ ಭ್ರಷ್ಟಾಚಾರ ಅಂತಿದ್ದಾರೆ ಆರ್ ಅಶೋಕ್. ಕಸ ಹಾಕೋ ವಿಷಯದಲ್ಲಿ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ಮಧ್ಯದಲ್ಲಿ ಕಸದ ಟೆಂಡರ್ ಪಡೆಯೋದಕ್ಕೆ 7% ಕಮಿಷನ್ ಕೊಡಬೇಕು ಸರ್ಕಾರಕ್ಕೆ ಅಂತ ಆರೋಪ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಲ್ ಬಿಡುಗಡೆಗೆ 7%, ಸ್ಪೆಷಲ್ LOCಗೆ 7% ಕೊಡಬೇಕು, ಸರ್ಕಾರಕ್ಕೆ 21% ಕಮಿಷನ್ ಹೋಗ್ತಾ ಇದೆ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರದ ಮಾಫಿಯಾನೇ ಈ ಕಸದ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ದಾರೆ. ಗುತ್ತಿಗೆದಾರರು ಸುಳ್ಳು ಹೇಳ್ತಾ ಇದ್ರೆ ಯಾಕೆ ಕೇಸ್ ಹಾಕ್ತಾ ಇಲ್ಲ? ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇವಾಗ ಅವರು ದೂರ್ತಾ ಇದ್ದಾರೆ ಅಂದ್ರೆ, ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಯಾಕೆ ಕೇಸ್ ಇಲ್ಲ ಅಂತ ಕೇಳಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬಂದಿದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಎಂತಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಯ್ತು, ಆಕ್ಸಿಡೆಂಟ್ ತಪ್ಪಾಗಿರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಅನ್ ಆಕ್ಸಿಡೆಂಟ್. ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಿಲ್ಲಿಸಿ ಈ ತರ ಮಾಡೋದು ಸರಿ ಇಲ್ಲ. ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು
ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅವನು ನ್ಯಾಯವಾಗಿ, ಅನುದಾನ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ದಿನ ಇನ್ನೆರಡು ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತೈತೆ. ಗಾರ್ಬೇಜ್ ಸಿಟಿ. ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲ ರಂಗಗಳಲ್ಲೂ ಇವತ್ತು ಫೇಲ್ಯೂರ್ ಆಗಿದೆ. ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ. ಅದರಿಂದ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಕಸ ತೆಗೆಯುವಂಥದ್ದಕ್ಕೆ ವ್ಯವಸ್ಥೆ ಮಾಡಿ. ಬೆಂಗಳೂರಿನ ಕಸವನ್ನ ನಮ್ಮೂರಲ್ಲಿ ಸುರಿಯೋಕ್ ನಾವು ಬಿಡೋದಿಲ್ಲ ಅಂತ ಬೆಳ್ಳಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಶುರುವಾಯಿತು ಬೆಳ್ಳಳ್ಳಿ ಗ್ರಾಮಸ್ಥರ ಆಕ್ರೋಶ. ಕಸದ ಲಾರಿಗಳನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ ಬೆಳ್ಳಳ್ಳಿ ಜನ. ಅಲ್ಲಿ ಕಸ ತಂದು ಇಲ್ಲಿ ವಿಲೇವಾರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಧಿಕಾರಿಗಳು ಬರಬೇಕು ಅಂತ ಕಸದ ಲಾರಿಗಳಿಗೆ ತಡೆ ಒಡ್ಡಿದ್ದಾರೆ. ಒಂದಿಷ್ಟು ಲಾರಿಗಳು ಅಲ್ಲಿಂದ ವಾಪಸ್ ಬರ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಗಬ್ಬು ವಾಸನೆಯಿಂದ ನಮ್ಮ ಬದುಕೆ ಹಾಳಾಗಿದೆ, ಮೂಲ ಸೌಕರ್ಯ ಸರಿಪಡಿಸಬೇಕು ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ಅವೈಜ್ಞಾನಿಕವಾಗಿ ಅಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಬರಬೇಕು ಅಂತ ಕಸದ ಲಾರಿಗಳನ್ನ ಒಳಗಡೆ ಬಿಡ್ತಾ ಇಲ್ಲ, ಡಂಪಿಂಗ್ ಯಾರ್ಡ್ಗೆ ಹೋಗಿ ಬಿಡ್ತಾ ಇಲ್ಲ, ಪ್ರತಿಭಟಿಸ್ತಾ ಇದ್ದಾರೆ ಜನ. ಈ ಕಸದ ದುರ್ವಾಸನೆಯಿಂದ ಪ್ರತಿನಿತ್ಯ ಇಲ್ಲಿ ಅನೇಕ ಹಳ್ಳಿಗಳಿದ್ದಾವೆ, ಸುತ್ತಮುತ್ತ ವಾಸಸ್ಥಾನ. ಅದು ಇಲ್ಲಿ ಇರೋಕೆ ಆಗ್ತಾ ಇಲ್ಲ, ನಮಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಜನರ ಆಕ್ರೋಶ ಆಗಿದೆ. ಆದರೆ ಇದೇ ವಿಚಾರ ಮತ್ತೊಂದು ಕಡೆ ರಾಜಕಾರಣಕ್ಕೆ ತಿರುಗುತ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಒಂದು ಕಡೆ, 2 ದಿನಗಳಿಂದ ಕಸವನ್ನು ವಿಲೇವಾರಿ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರದ ಕಸ ವಿಲೇವಾರಿ ಮಾಡುವಂತಹ ಡಂಪಿಂಗ್ ಯಾರ್ಡ್ ಬೆಳ್ಳಳ್ಳಿಯ ಬಳಿ ಇತ್ತು. ಆ ಒಂದು ಬೆಳ್ಳಳ್ಳಿ ಬಳಿ ಇದ್ದಂಥ ಡಂಪಿಂಗ್ ಯಾರ್ಡನ್ನು ಈಗ ಸ್ಥಳೀಯರು ಸ್ಥಗಿತಗೊಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಡಂಪನ್ನು ಮಾಡಬಾರ್ದು ಕಸವನ್ನು ಅನ್ನುವಂಥ ರೀತಿಯಲ್ಲಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ನಾನು ಈಗ ಸ್ಥಳೀಯರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕಾಗಿ ರಸ್ತೆ ತಡೆದು ಈ ಒಂದು ಡಂಪಿಂಗ್ ಯಾರ್ಡನ್ನು ಸ್ಥಗಿತಗೊಳಿಸಿದ್ರಿ? ಡಂಪಿಂಗ್ ಯಾರ್ಡ್ನ ಸ್ಥಗಿತಗೊಳಿಸ್ಬೇಕಂತ ನಮ್ಮ ಉದ್ದೇಶ ಏನಲ್ಲ. ಇದು ಡಂಪಿಂಗು ಸುಮಾರು ವರ್ಷಗಳಿಂದ ಆಗ್ತಾವ್ರೆ. ಕಸ ಇಲ್ಲಿ ಹತ್ತತ್ರ 80% ಬಂಡೆ, ಸರ್ಕಾರಿ ಬಂಡೆ ಜಾಗ ಎಲ್ಲ ಮುಚ್ಚಾಕಿದ್ದಾರೆ. ಡಂಪಿಂಗ್ ಯಾರ್ಡ್ನ ಸ್ಟಾಪ್ ಮಾಡೋ ಉದ್ದೇಶ ನಮ್ದಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಡಂಪಿಂಗ್ ಮಾಡೋಕ್ಕೆ ಮುಂಚೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಲವು ಸವಲತ್ತು ಸೌಕರ್ಯಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಆಗಲಿ ಯಾವುದನ್ನ ನೆರವೇರಿಸಿಲ್ಲ. ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಇಲ್ಲ ರಸ್ತೆ ಕಾಮಗಾರಿಯದಾಗ್ಬೋದು, ಇಲ್ಲ ಕ್ರೀಡಾಂಗಣ ಮಾಡ್ತೀವಿ, ಉದ್ಯಾನವನ ಮಾಡಿಕೊಡ್ತೀವಿ, ಈ ಥರ ಭರವಸೆಗಳನ್ನ ತುಂಬ ಕೊಟ್ಟಿದ್ದಾರೆ. ನಾನೊಂದು 4-5 ಹೇಳಿದ್ದೀನಿ ಅಷ್ಟೇ. ಈ ಒಂದು ನಮ್ಮದು BWSS ಆಗಿ ನೀವು ಕಾವೇರಿ ವಾಟರೆಲ್ಲ ಬಂದಿದೆ, ತಿರ್ಗಿ ರಸ್ತೆ ರೆಡಿ ಮಾಡ್ತೀನಿ ಅಂತ ಹೇಳೋದು. ರಸ್ತೆ ಎಲ್ಲ ಸುತ್ತಮುತ್ತಲೆಲ್ಲ ಹಳ್ಳಗುಂಡಿ ಬಿದ್ದಿದೆ. ಯಾವುದೇ ರಸ್ತೆ ಇದುವರೆಗೂ ರೆಡಿಯಾಗಿಲ್ಲ. ನಾವು ಕಳೆದ ವರ್ಷ ಇದನ್ನು 3-4 ಸರಿ ಮಾಡಿದ್ದೀವಿ. ಯಾವಾಗ ಹೇಳೋದು ಆಶ್ವಾಸನೆ ಕೊಡ್ತಾರೋ ಆಗಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಮತ್ತು ಈ ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೋರ್ಸೋಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಡಂಪಿಂಗ್ ಯಾರ್ಡಿಂದ ನಿಮಗೇನು ಸಮಸ್ಯೆ ಆಗ್ತಾ ಇದೆ ಅಂತ ತಮಗೆ? ನಮಗೆ ಡಂಪಿಂಗ್ ಯಾರ್ಡಿಂದ ಏನು ಸಮಸ್ಯೆ ಆಯ್ತಾ ಇದೆ ಅಂದರೆ, ಅವ್ರು ಯಾರ್ಡ್ ಮಾಡೋವಾಗ ಶುದ್ಧವಾಗಿ ಮಾಡ್ತಾರೆ. ನಾವು ಔಷಧಿ ಸಂಪರ್ಣೆ ಮಾಡೋದಾಗಲಿ, ವಾಸನೆ ಮತ್ತು ಕಾಯಿಲೆ ಬರೋದಾಗಲಿ, ಮತ್ತು ಈ ಗಾಡಿಗಳು ಓಡಾಡೋದ್ರಿಂದ ಇಲ್ಲಿ ನೀವು ಆ ಗಾಡಿ ಒಂದ್ಸರಿ ನೋಡ್ಬೋದು, ನಿಂತಿರೋ ಗಾಡಿಗಳ ಹತ್ರ ಹೋದ್ರೆ ಸಾಕು ಗಬ್ಬು ವಾಸನೆ ಬರುತ್ತೆ. ಯಾವುದೇ ರೀತಿಯ ರಾಸಾಯನಿಕ ಹಾಕೋದು, ಕೆಮಿಕಲ್ ಹಾಕಿ ಇದು ಮಾಡೋಂಥ ರೂಲ್ಸ್ ಇದ್ರೂ ಅದನ್ನೆಲ್ಲ ಮಾಡಲ್ಲ. ಅದರಿಂದ ಇಲ್ಲಿ ಜನಗಳು ತೊಂದರೆ ಆಯ್ತೈತೆ. ಮತ್ತು ಇವರು ಕೊಟ್ಟಿರೋಂಥ ಆಶ್ವಾಸನೆ ಯಾವುದು ಕೊಟ್ಟಿಲ್ಲ ಅಂತೇಳಿ ಎರಡಕ್ಕೂ ಸೇರಿ ನಾವು ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತೀರಾ ಹೇಗೆ? ಹೌದು, ಇದನ್ನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ನಾವು ಯಾವುದೇ ಡಂಪಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ತಾವೇಳಿ, ನಿತ್ಯ ಎಷ್ಟು ವೆಹಿಕಲ್ ಬರ್ತಾ ಇತ್ತು, ಆ ಒಂದು ವೆಹಿಕಲ್ಗಳನ್ನು ತಡೆಯುವಂಥ ಕೆಲಸ ಮಾಡಿದ್ರಿ ತಾವು. ಈಗ ನಿಮ್ಮ ಬೇಡಿಕೆ ಏನು ಅಂತ? ಸರ್, ನಮ್ಮ ಬೇಡಿಕೆ ಕುಡಿಯೋ ನೀರು. ಈಗ ಬೋರ್ ಹಾಕಿದ್ರು, ಈ ಕಸ ಹಾಕಿ ಇಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದ್ಬಿಟ್ಟಿದೆ. ಕುಡಿಯೋಕ್ಕೆ ನೀರು ಇದಾಗ್ತಾಯಿಲ್ಲ, ಶುದ್ಧೀಕರಣ ಆಗಿಲ್ಲ.
ಎಲ್ಲ ಬರೀ ಗಲೀಜು ಇದು ಬರ್ತಾ ಇದೆ, ಮಾಲಿನ್ಯ ಇದಾಗೋಗಿದೆ ನೀರು. ಮತ್ತು ಕಾಯಿಸ್ಬಿಟ್ಟು ಕುಡಿಬೇಕು ನೀರನ್ನ. ಬೋರ್ ಹಾಕಿರೋ ನೀರುಗಳು ಸಿಗ್ತಾ ಇಲ್ಲ. ರಸ್ತೆ ಅಭಿವೃದ್ಧಿ ಮಾಡಿಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು, ಅಸ್ತಮ, ಬೇಗ ಕೆಮ್ಮು, ಸುಮಾರು ಕಾಯಿಲೆಗಳಿಂದ ನರಳ್ತಾವ್ರೆ. ಅಗ್ರ ಲೆವೆಟಲ್ಲಿ ಹೋದ್ರೆ ಡಾಕ್ಟ್ರೇ ಇಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಈ ಥರ ಇವರೆಲ್ಲ ಬಂದು ಮಾತಾಡ್ಕೊಂಡು ಆಫೀಸರ್ ಹೋದ್ರಲ್ಲ, ಬಂದು ಮಾತಾಡೋಗಿದ್ದೆ ಅಷ್ಟೇ. ಇದುವರೆಗೂ ಯಾರೂ ಇತ್ತು ತಲೆ ಹಾಕಿಲ್ಲ. ನಮ್ಮ ಗೋಳನ್ನ ಯಾರು ಕೇಳೋರೇ ಇಲ್ಲ. ಇಲ್ಲಿರೋರೆಲ್ಲ 20-30 ಹಳ್ಳಿಯರು ಬರೀ ಬಡವರು. ಅಧಿಕಾರಿಗಳೇನಾದರೂ ತಮ್ಮನ್ನ ಭೇಟಿ ಮಾಡುವಂಥದ್ದು ಅಥವಾ ತಮಗೆ ಭರವಸೆ ಕೊಡುವಂಥ ಕೆಲಸ ಮಾಡಿದ್ರಾ? ಇಲ್ಲ ಸರ್, ಬರಲ್ಲ. ಹೋದ ವರ್ಷ ಕೊಟ್ಟೋದಂತ ಹೋದವರು ಇದುವರೆಗೂ ತಿರುಗಿ ನೋಡಿಲ್ಲ. BBMP ಆಫೀಸರು ಯಾವುದೇ ರೀತಿ ಯಾರೂ ಅಧಿಕಾರಿಗಳು ಬರಲೇ ಇಲ್ಲ ಇಲ್ಲಿ ಇದುವರೆಗೂ. ನೋಡೋಣ, ಸೊಳ್ಳೆ ಇಲ್ಲದ ಕಾಯಿಲೆಗಳು ಬಂದು ಎಲ್ಲ ಜನ ಇದಾಗ್ತಾಯಿದ್ರು. ಅಧಿಕಾರಿಗಳು ಅದೇನು ನಿರ್ಲಕ್ಷ್ಯ ಪಡ್ತಾರೋ ಗೊತ್ತಿಲ್ಲ. ಇದಿಷ್ಟು ಪ್ರತಿಭಟನಾ ನಿರತ ಬೆಳ್ಳಳ್ಳಿಯ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅವರ ಆಗ್ರಹ ಏನಪ್ಪಾ ಅಂತಂದರೆ, ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಯನ್ನು ಈಡೇರಿಸದ ಹೊರತಾಗಿಯೂ ಕೂಡ ಇಲ್ಲಿ ಈ ಒಂದು ಕಸದ ವಾಹನವನ್ನು ಒಳಗೆ ಬಿಡೋದಕ್ಕೆ ನಾವು ಬಿಡೋದಿಲ್ಲ. ಜೊತೆಗೆ ಡಂಪಿಂಗ್ ಯಾರ್ಡನ್ನು ಇವರು ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಬಳಿಕವೇ ಅವರು ಮತ್ತೆ ಪುನರಾರಂಭ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಈ ಬೆಳ್ಳಳ್ಳಿ ಕ್ವಾರಿಯಲ್ಲಿ ಕಸ ವಿಲೇವಾರಿ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಏನಿದೆ, ವಿಚಾರಕ್ಕೆ ಸಂಬಂಧಪಟ್ಟಂಗೆ 2-3 ದಿನದಲ್ಲಿ ಮಾತಾಡಿ ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತೀವಿ ಅಂತ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಈ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ಥಳೀಯ ಪ್ರದೇಶ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗಬೇಕು, ಸರ್ಕಾರದ ಜೊತೆ ಮಾತಾಡಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರ ಸ್ಪಷ್ಟನೆ. ಆಗಿರುವಂತಹ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆದಷ್ಟು ಬೇಗ ಸ್ಪಂದಿಸ್ತೀವಿ, ಸಮಸ್ಯೆಯನ್ನ ಇತ್ಯರ್ಥ ಮಾಡ್ತೀವಿ ಅಂತ 2-3 ದಿನಗಳ ಕಾಲ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ. ಸ್ವಲ್ಪ ಇದನ್ನ ಬೇಗ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಾಸಕರಿಗೆ ಸಹ ನಾವು ಹೋಗಿ ಅವರಿಗೆ ಮಾತಾಡ್ತೇವೆ, ಮತ್ತು ಲೋಕಲ್ ಜನರಿಗೆ ಸಹ ಮಾತಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಅದನ್ನು ರಿಕ್ವೆಸ್ಟ್ ಮಾಡ್ತೇವೆ. ನಮಗೆ ಸ್ವಲ್ಪ ಜನರನ್ನು ಮನವೊಲಿಸಲಿಕ್ಕೆ ಸಹ ಅವರ ಕೋಆಪರೇಷನ್ ಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ಅದು ಹಂತವಾಗಿ ಮಾಡ್ತಾ ಇರಬೇಕು. ಸ್ವಲ್ಪ ಅವರು ಏನೋ ಅಲ್ಲಿ ಸ್ವಲ್ಪ ಪೊಲ್ಯೂಷನ್ ಆಗಿದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಮಾಡಿಟ್ಟಿದ್ದರು. ನಾವೀಗ ಮಾತುಕತೆ ಮಾಡಿ ಸಾರ್ಟ್ ಮಾಡಿಸ್ತೀವಿ. ಆಲ್ರೆಡಿ ನಮ್ಮ ಚೀಫ್ ಜನರಲ್ ಮ್ಯಾನೇಜರ್ ಅಲ್ಲಿ ಹೋಗಿದ್ದಾರೆ, ಮತ್ತು ನಮ್ಮ ಇಂಜಿನಿಯರ್ಸ್ ಎಲ್ಲ ಅಲ್ಲಿ ಹೋಗಿದ್ದಾರೆ. ಸೊ ವಿ ವಿಲ್ ಕೀಪ್ ದಟ್ ಡಿಸ್ಕಷನ್ ಆನ್. ಮಾತ್ರ ಇದನ್ನು ಸ್ವಲ್ಪ ಬೇಗನೆ ಸರಿಪಡಿಸಲಿಕ್ಕೆ ಪ್ರಯತ್ನ. ಕಸದ ಸಮಸ್ಯೆ ಗಂಭೀರವಾಗಿಯೇ ತಗೊಂಡ್ಬಿಟ್ಟಿದ್ದೇವೆ. ಅದಕ್ಕೆ ನಾವು ಈಗಾಗಲೇ ಟೆಂಡರು ಮತ್ತು ಎಂಡ್ ಡಿಸ್ಪೋಸಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೋಪ್ಫುಲಿ ಇಟ್ ವಿಲ್ ಗೆಟ್ ಕ್ಲಿಯರ್ ವೆರಿ ಸೂನ್. ವಿಚಿತ್ರ ವಾಮಾಚಾರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಬಸ್ ನಿಲ್ದಾಣದಲ್ಲಿ ವಿಚಿತ್ರವಾಗಿ ವಾಮಾಚಾರವನ್ನು ಮಾಡಲಾಗಿದೆ. ಮಾಟ ಮಂತ್ರ ಮಾಡಿರೋದು ಬಸ್ ನಿಲ್ದಾಣದಲ್ಲಿ. ಗದಗದ ಮುಂಡರಗಿಯ ಹುಡ್ಕೋ ಕಾಲೋನಿಯಲ್ಲಿ ನಡೆದಂತಹ ಘಟನೆ ಇದು. ಬಸ್ ಸ್ಟ್ಯಾಂಡ್ನಲ್ಲಿನೇ ವಾಮಾಚಾರ ಮಾಡಿದ್ದಾರೆ. ಅದು ಕೂಡ ನೋಡೋಕೆ ತುಂಬಾ ವಿಚಿತ್ರವಾಗಿದೆ. ಜನ ಬೆಚ್ಚಿ ಬಿದ್ದಿದ್ದಾರೆ. ಮುಂಡರಗಿಯ ಹುಡ್ಕೋ ಕಾಲೋನಿಯಲ್ಲಿ ನಡೆದಂತಹ ಘಟನೆ. ಹೋದ ವರ್ಷ ನಾ ಬಯಸಿದ್ ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳದೆ ನಾನು ಬಿಡಲ್ಲ ಅಂತ ಬರೆದಿರುವಂಥದ್ದಿದೆ. ವಾಮಾಚಾರ ಜಾಗದಲ್ಲಿ 2 ಸಾಲುಗಳ ಬರಹ ಇದೆ. ಆ ಬರಹ ಹೋದ ವರ್ಷ ನಾ ಬಯಸಿದ್ ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳದೆ ನಾನು ಬಿಡಲ್ಲ ಅಂತ ಬರೆದಿರು. ಕಪ್ಪು ಬಣ್ಣದ ಗೊಂಬೆ ಇದೆ, ಮೊಟ್ಟೆ, ಎಲೆ ಅಡಿಕೆ, ನಿಂಬೆಹಣ್ಣಿಟ್ಟು ಒಂದು ಮಂಡಲವನ್ನ ರಚನೆ ಮಾಡಿ ವಾಮಾಚಾರವನ್ನ ಮಾಡಲಾಗಿದೆ. ಇದನ್ನು ನೋಡಿದಂಥ ಸ್ಥಳೀಯ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಬಿಡಲ್ಲ, ತಗೊಳ್ಳದೆ ನಾನು ಬಿಡಲ್ಲ ಅಂತ ಬರೆದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಬಯಸಿದ್ದು ಸಿಗಲಿಲ್ಲ, ಕೃತ್ಯವನ್ನ ಯಾರು ಮಾಡಿದಾರ ಅಂತಕ್ಕಂಥ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ. ಬಹುತೇಕ ಈ ದುಷ್ಕರ್ಮಿಗಳು ಈಗಾಗಲೇ ಆತ ಒಂದು ಟೈಟಲ್ ಅನ್ನು ಬರೆದಿದ್ದಾನೆ. ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ, ಈ ವರ್ಷ ನಾನು ತಗೊಳ್ಳದೆ ಬಿಡಲ್ಲ ಅಂತಕ್ಕಂಥ ವಾಮಾಚಾರ ಮಾಡಿ ಹೋಗಿದ್ದಾರೆ. ಅದು ಯಾರು ಮಾಡಿದಾರ, ಏನು ಮಾಡಿದಾರ, ಎದಕ್ಕೆ ಮಾಡಿದಾರ, ಏನು ಊರಿನ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತಕ್ಕಂಥ ಒಂದು ಸಂಶಯಾಸ್ಪದ ಇವತ್ತು ನಮ್ಮ ತಲೆಯಲ್ಲಿ ಮೂಡೈತೆ. ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಗದಗ ಆಗಿರ್ಬೋದು, ಮುಂಡ್ರಿಗೆ CPI ಆಗಿರ್ಬೋದು, ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಯಾರು ಈ ದುಷ್ಕರ್ಮಿಗಳನ್ನು ಮಾಡ್ತಾ ಇದ್ದಾರೆ
ಅಂಥವ್ರನ್ನ ಹುಡುಕಿ ಈಗಾಗಲೇ ಮುಂಡ್ರಿಗಿ ನಗರದಲ್ಲಿ ಸಾಕಷ್ಟು ಕಳವು ಕನ್ನ ವಗೈರೆ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವು ಶೀಘ್ರದಲ್ಲೇ ಇವರನ್ನು ಬಂಧಿಸಿ ಗಡಿಪಾರು ಮಾಡ್ಬೇಕಂತೇಳಿ ಆಗ್ರಹಿಸಿದ್ದಾರೆ. ವ್ಯೋಮಾಚಾರ ಮಾಡಿ ಯಾರೋ ಒಬ್ಬ ಸಾರ್ವಜನಿಕರು ಈ ಥರ ಮಾಡಿದ್ದಾರೆ. ಇದು ಈಗಾಗಲೇ 2ನೇ ಬಾರಿ ಮಾಡಿದ್ದಾರಂತೆ. ಅದರಲ್ಲಿ ಮತ್ತೆ ಒಂದು ಟೈಟಲ್ ಬರೆದಿದ್ದಾರೆ, ಹೋದ ವರ್ಷ ನಾವು ಬಯಸಿದ್ದು ಸಿಕ್ಕಿಲ್ಲ, ಆದರೆ ಈ ವರ್ಷ ಸಿಗೋದು ತಗೊಳ್ಳೋದು ಬಿಡಲ್ಲ ಅಂತ ಹಾಕಿದ್ದಾರೆ. ಸೊ ಈ ಥರ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅಡ್ಡಿಯಾಗುವ ಸಂಭವ ಜಾಸ್ತಿ ಇದ್ದು ಇವರನ್ನು ತಕ್ಷಣವೇ ಪ್ರಕರಣದಲ್ಲಿ ಸೇರಿಸಿಕೊಂಡು ತಮ್ಮ ತಕ್ಕಂಥ ನ್ಯಾಯ ಒದಗಿಸಬೇಕಂತ ಈ ಏರಿಯಾದ ಭಾಗ ಜನರಿಗೆ ಯಾವುದೇ ತೊಂದರೆ ಆಗಲಾರದಂತೆ ನೋಡ್ಕೊಳ್ಳೋಂತೇಳಿ ನಾವು ಮಾನ್ಯರಲ್ಲಿ ತಿಳಿಸ್ಕೊಳ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಜಾಯ್ನ್ ಆಗ್ತಾ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸಂತೋಷ್, ನಿಜಕ್ಕೂ ಕೂಡ ಇದು ನೋಡೋದಕ್ಕೆ ಒಂದು ರೀತಿ ಆಶ್ಚರ್ಯಕರವಾಗಿದೆ. ಬಟ್ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಮಾಡಿರುವಂಥದ್ದು ಭಯದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು, ಸುಮ್ಮನೆ ಯಾರಾದರೂ ಕಿಡಿಗೇಡಿಗಳೇನಾದರೂ ಮಾಡಿರುವಂತಹ ಸಾಧ್ಯತೆಗಳಿದೆಯಾ? ಹುಡ್ಕೋ ಕಾಲೋನಿ ಈ ಭಾಗದಲ್ಲಿ ಸ್ವಲ್ಪ ಕತ್ಲಾದ ಮೇಲೆ ಜನದಟ್ಟಣೆ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಹೌದು ಅರುಣ್, ಇಂತಹ ಒಂದು ವಿಚಿತ್ರವಾದಂತಹ ವಾಮಾಚಾರ ಘಟನೆಗೆ ಜನರು ಸಹ ಬೆಚ್ಚಿ ಬಿದ್ದಿರುವಂತಹ ಘಟನೆ ಗದಗ ಜಿಲ್ಲೆಯ ಮುಂಡ್ರಿಗಿ ಪಟ್ಟಣದಲ್ಲಿರ್ತಕ್ಕಂಥ ಹುಡ್ಕೋ ಕಾಲೋನಿಯ ಒಂದು ಬಸ್ ನಿಲ್ದಾಣ ಇದೆ. ಆ ಬಸ್ ನಿಲ್ದಾಣದಲ್ಲಿ ಇಂತಹ ಒಂದು ಘಟನೆ ಸಹ ನಡೆದಿರುವಂತದ್ದು. ದುಷ್ಕರ್ಮಿಗಳು ಕೂಡ ಈ ಒಂದು ರಾತ್ರಿ ವೇಳೆ ಈ ಒಂದು ದುಷ್ಕೃತ್ಯವನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ನಿನ್ನೆ ಏನು ಅಮಾವಾಸ್ಯೆ ಕೂಡ ಇತ್ತು, ಶಿವರಾತ್ರಿ ಅಮಾವಾಸ್ಯೆಯ ದಿನವೇ ಈ ಒಂದು ವಾಮಾಚಾರ ಮಾಡಿದ್ರಿಂದ ಸಾಕಷ್ಟು ಜನರು ಕೂಡ ಭಯಭೀತರಾಗಿರುವಂಥದ್ದು. ಯಾಕಂದ್ರೆ ಅಮಾವಾಸ್ಯೆ ದಿನದಿಂದ ಸಾಕಷ್ಟು ನಾವು ಕೂಡ ಕೇಳ್ತಾ ಇರ್ತೀವಿ, ಎಲ್ಲಿಯೂ ಕೂಡ ಸಾಕಷ್ಟು ಕಡೆ ವಾಮಾಚಾರ ಕೂಡ ನಡೀತಾ ಇದೆ. ಅದೇ ಮಾದರಿಯಲ್ಲಿಯೂ ಕೂಡ ಇಲ್ಲಿ ಒಂದು ವೃತ್ತಾಕಾರದಲ್ಲಿ ಒಂದು ಮಾಡಿಕೊಂಡು ಅಲ್ಲಿ ನಕ್ಷತ್ರ ಒಂದು ಬಿಡಿಸಿ ಆ ನಕ್ಷತ್ರ ಮಂಡಲದಲ್ಲಿಯೂ ಕೂಡ ಒಂದು ಕಪ್ಪು ಬಟ್ಟೆಯ ಒಂದು ಅರ್ಬಿಯನ್ನು ಸುತ್ತಿ ಒಂದು ಗೊಂಬೆಯನ್ನ ಮಾಡಿ ಆ ಗೊಂಬೆಗೆ ಇನ್ನು ಅರಿಶಿನ ದಾರವನ್ನ ಸುತ್ತಿ ಒಂದು ವಾಮಾಚಾರವನ್ನ ಮಾಡಿದ್ರೆ ಆ ವಾಮಾಚಾರಕ್ಕೂ ಕೂಡ ಸಾಕಷ್ಟು ಮಟೀರಿಯಲ್ ಕೂಡ ನಾವು ಬಳಕೆ ಮಾಡಿರುವಂತದ್ದು. ಏನಂತಂದ್ರೆ ಅಲ್ಲಿ ನಿಂಬೆಯನ್ನಾಗಿರ್ಬೋದು, ಅಡಿಕೆ ಎಲೆ ಆಗಿರ್ಬೋದು, ಹುತ್ತತ್ತಿ ಆಗಿರ್ಬೋದು, ಜೊತೆಗೆ ಮೊಟ್ಟೆಯನ್ನಿಟ್ಟು ಈ ಒಂದು ನಕ್ಷತ್ರ ಆಕಾರದ ಒಂದು ಮಂಡಲದಲ್ಲಿ ಅವುಗಳನ್ನಿಟ್ಟು ಒಂದು ವಾಮಾಚಾರ ಮಾಡೋದ್ರಿಂದಾಗಿ ಸಾಕಷ್ಟು ಜನರು ಕೂಡ ಈಗ ಭಯಭೀತರಾಗಿರುವಂತದ್ದು. ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಬಂದು ಆ ಬಸ್ ನಿಲ್ದಾಣಕ್ಕೆ ಹಚ್ಕೊಂಡು ಹೋಗ್ತಾರೆ. ಜೊತೆಗೆ ಅಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಮುಂಡ್ರಿಗಿ ಪಟ್ಟಣಕ್ಕೆ ಬರುವವರಾಗಿರ್ಬೋದು, ಜೊತೆಗೆ ಆ ಮುಂಡ್ರಿಗಿಂದ ಮುಂದೆ ಹೋಗ್ತಕ್ಕಂಥ ಪ್ರಯಾಣಿಕರಾಗಿರ್ಬೋದು, ಇಂಥ ಸಾಕಷ್ಟು ಪ್ರಯಾಣಿಕರು ಕೂಡ ಆ ಒಂದು ಬಸ್ ನಿಲ್ದಾಣದಲ್ಲಿ ಬಂದು ಹೋಗ್ತಾರೆ. ಆದ್ರೆ ಇವತ್ತು ಈ ಒಂದು ವಾಮಾಚಾರ ಮಾಡಿರೋದ್ರಿಂದಾಗಿ ಯಾರು ಸಹ ಅಲ್ಲಿ ಹೋಗೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ವರ್ಷವೂ ಕೂಡ ಇದೇ ರೀತಿಯಾದಂತಹ ದುಷ್ಕೃತ್ಯವನ್ನ ಇದೇ ರೀತಿಯಾಗಿ ಮಾಡಿದ್ರು. ಯಾಕಂದ್ರೆ ವಾಮಾಚಾರ ಕಳೆದ ವರ್ಷ ಏನಂತಂದ್ರೆ ಕಳೆದ ವರ್ಷವೂ ಕೂಡ ನಾನು ಇಲ್ಲಿ ಒಂದು ವಾಮಾಚಾರ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಈ ಒಂದು ಘಟನೆ ಕೂಡ ನಡೆದಿತ್ತು. ಆದ್ರೆ ಇವಾಗ ಆ ಒಂದು ಅಲ್ಲಿ ಒಂದು ವಾಮಾಚಾರ ಮಾಡಿದಂತಹ ಸ್ಥಳದಲ್ಲಿ ಕೂಡ ಒಂದಿಷ್ಟು ಲೈನ್ಗಳನ್ನ ಕೂಡ ಬರ್ತಿದ್ದಾರೆ. ಹೋದ ವರ್ಷ ನಾನು ಬಯಸಿದ್ದೆ, ಸಿಕ್ಕಿಲ್ಲ, ಆದ್ರೆ ಈ ವರ್ಷ ತಗೊಳ್ಳೋದಲ್ಲೇ ಬಿಡೋದಿಲ್ಲ ಅನ್ನೋದು. ಅಂದ್ರೆ ಇಲ್ಲಿ ಏನೋ ಒಂದು ಉದ್ದೇಶದಿಂದ ಇಟ್ಟುಕೊಂಡು ಯಾರನ್ನಾದ್ರೂ ಬಂದು ಬಲಿ ಪಡೆಯುವ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಪ್ರೇಯಸಿಯನ್ನ ಒಲಿಸ್ಕೊಳ್ಳುವ ನಿಟ್ಟಿನಲ್ಲಿ ಕೂಡ ಈ ಒಂದು ಎರಡು ಉಲ್ಲೇಖಗಳು ಕೂಡ ಆಗ್ತಾ ಇದಾವೆ. ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಮುಂಡ್ರಿಗಿ ಪಟ್ಟಣದಲ್ಲಿ ಸಾಕಷ್ಟು ಜನರು ಸಹ ಈಗ ಭಯಭೀತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಆದ್ರೆ ಈ ಒಂದು ವಾಮಾಚಾರವನ್ನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳು ಯಾರು ಎಂಬುದ್ರ ಬಗ್ಗೆ ಸಾಕಷ್ಟು ಕೂಡ ಈಗ ಸಂಶಯ ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಈ ಕಳೆದ ವರ್ಷವೂ ಕೂಡ ಮಾಡಿದ್ರು, ಅದು ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ, ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಬಂಧನ ಕೂಡ ಆಗಿರಲಿಲ್ಲ. ಆದ್ರೆ ಈ ವರ್ಷ ಮಾಡಿರೋದ್ರಿಂದಾಗಿ ಸಾಕಷ್ಟು ಜನರು ಕೂಡ ಆತಂಕವಾಗಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಇಲಾಖೆ ಆದಷ್ಟು ಬೇಗ ಈ ಒಂದು ಕಿಡಿಗೇಡಿಗಳನ್ನ ಬಂಧಿಸಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅರುಣ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಮನೆ ಮುಂದೆ ರಂಗೋಲಿ ಬಿಡ್ತಾ ಇದ್ದ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ಸರಗಳ್ಳರಿಂದ ಸಾವು ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೃದಯಘಾತ ಅಂತಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು ಸರಗಳರು ಬಂದು ಎಳೆದಿದ್ದಕ್ಕೆ ಬಿದ್ದಾಗ ಡೆತ್ ಆಗಿರುವುದು ಅಂತ. ಸರಗಳತನದ ವೇಳೆ ಸ್ಪ್ರೇ ಹೊಡೆದಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಮೃತ ಮಹಿಳೆ ಜ್ಯೋತಿ ಕತ್ತಲಿದ್ದ ಸರ ಏನಾಯ್ತು ಅಂತ ಈಗ ಉಳಿದಿರೋ ಪ್ರಶ್ನೆ ಆಗಿದೆ. ನಿಜಕ್ಕೂ ಸರಗಳತನವೇ ನಡೆದಿದೆಯಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಮಹಿಳೆ ಶವ ಸಾಗಿಸುವಾಗ ಆಕೆ ಕುತ್ತಿಗೆಯಲ್ಲಿದ್ದಂಥ ಸರವನ್ನ ಯಾರಾದರೂ ತಗೊಂಡ್ರಾ ಅನ್ನುವಂಥ ಡೌಟ್ ಕೂಡ ಕಾಡ್ತಾ ಇದೆ. ಈವರೆಗೆ 25 ಹೆಚ್ಚು ಜನರ ವಿಚಾರಣೆ ನಡೆಸಲಾಗಿದೆ ಪೊಲೀಸರೇ. ಸರ ಸಿಕ್ಕಿದ್ರೆ ನಿಜಾಂಶ ಗೊತ್ತಾಗುವುದು ಅಂತ ಕುಟುಂಬಸ್ಥರು ಒಂದು ಕಡೆ ಆರೋಪ ಮಾಡ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಫಾರ್ಮಸಿಯಲ್ಲಿ ಕೆಲಸ, ಪ್ರತಿ ತಿಂಗಳು ಮೆಡಿಕಲ್ ಚೆಕಪ್. ಮೃತ ಜ್ಯೋತಿಗೆ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅಂತ ಫ್ಯಾಮಿಲಿ ಹೇಳ್ತಾ ಇದ್ದಾರೆ. ಹೇಳಿದಂತೆ ಯಾವುದೇ ರೀತಿ ಹಾರ್ಟ್ ಅಟ್ಯಾಕ್ ಅಂತೂ ಯಾಕೆಂದರೆ ಎದೆ ನೋವು ಅಂತಾಗಲಿ ಮೆಡಿಸಿನ್ಸ್ ಆಗಲಿ ಯಾವುದೂ ತಾಂತಾ ಇಲ್ಲ ಅವಳು. ಒಂದು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಅವಳು ಯಾವತ್ತೂ ಕಾಯಿಲೆಯಿಂದ ಬಂದು ಮಲಗ್ದವಳಲ್ಲ, ಮತ್ತು ಹಾಸ್ಪಿಟ್ಲಿಗೆ ಅಂತ ತೋರಿಸಿಲ್ಲ ಅವಳು. ಬಟ್ ಇವರು ಎದೆ ನೋವು ಅಂತ ಹೇಳ್ತಾ ಇದ್ರೆ ಚೆಕ್ ಮಾಡಿ ತನಿಖೆ ಆಗಬೇಕಾಗುತ್ತೆ ಅಂತೂ ಇಶ್ಯೂ ಇಲ್ಲ.
ಮಾಂಗಲ್ಯ ಕತ್ತಲ್ಲಿ ಮಾಂಗಲ್ಯ ಸರ ಒಂದಿಲ್ಲ, ನಮ್ಗೆ ಅದೇ ಡೌಟ್ ಆಗಿರೋದು. ಓಕೆ, ಆ ಮಾಂಗಲ್ಯ ಸರ ಏನಾಯ್ತು ಅಂತ ಅದು ಬಿಟ್ಟರೆ ಇನ್ನು ತನಿಖೆ ಮಾಡಲಿ, ಏನಿದೆ ಅದು ಇದು ಮಾಡ್ಕೊಡ್ಲಿ. ಬಟ್ ಏನು ಮನೇಲಿ ಎಲ್ಲೂ ಇಲ್ಲ. ನಾವು ಹುಡುಕಿತ್ತು, ಅವರು ಹುಡುಗರು ಅಕ್ಕ ಎಲ್ಲ ಫುಲ್ ಹುಡುಕಿದ್ರು, ಎಲ್ಲೂ ಇಲ್ಲ. ಮಂಗಲ ಸರ ಬಿಚ್ಚಿ ಯಾವುದೇ ಕಾರಣಕ್ಕೂ ಕತ್ತಿಂದ ಮಂಗಲ ಸರ ತೆಗೆಲ್ಲ ಅವಳು. ಇನ್ ಕೇಸ್ ಇದ್ದಿದ್ರೆ ಸರ್ ಹಾರ್ಟ್ ಅಟ್ಯಾಕ್ ಅಂತ ಆಗಿದ್ರೆ ಫೈನಲ್ ರಿಪೋರ್ಟ್ ಅದು ಸರಿ ಇತ್ತು ಅಂತಂದರೆ ಅದನ್ನು ನಾವು ಸರಿ ಅಂತ ಅನ್ಕೋಬೋದು. ಆದರೆ ಕತ್ತಲ್ಲಿ ಮಾಂಗಲ್ಯ ಚೈನ್ ಇಲ್ಲ ಅಲ್ವಾ. ಪೋಸ್ಟ್ ಮಾರ್ಟಮ್ ಹತ್ರ ಇದ್ವಿ, ನಾನು ನೋಡಿದೆ ಕತ್ತಲಾಗಲಿ ಕೈಯಲ್ಲಾಗಲಿ ಮುಖದಲ್ಲಾಗಲಿ ಏನೂ ಮಾರ್ಕ್ ಇರಲಿಲ್ಲ. ಮತ್ತೆ ಇನ್ನೊಂದ್ಸರಿ ಪೋಸ್ಟ್ ಮಾರ್ಟಮ್ ಒಳಗಡೆ ಕರೆದು ತೋರಿಸಿದ್ರಲ್ವ, ಆವಾಗ ಕಿವಿಲಿ ಬ್ಲಡ್ ಬರ್ತಾ ಇತ್ತು. ಈ ಕಿವಿ ರೈಟ್ ಸೈಡಲ್ಲಿ ಬ್ಲಡ್ ಬರ್ತಾ ಇತ್ತು, ಮೂಗಲ್ಲಿ ನೊರೆ ಥರ ಗೊಣ್ಣೆ ಥರ ಬರ್ತಾ ಇತ್ತು. ಅಷ್ಟು ಬಿಟ್ಟರೆ ಮಾಂಗಲ್ಯ ಚೈನ್ ಕತ್ತಲ್ಲಿ ಇಲ್ಲ. ಅವಳು ಫಿಸಿಕಲ್ ಫಿಟ್ಟಾಗಿ ಹೆಲ್ದಿಯಾಗಿದ್ದಾಳೆ. ಅವಳು ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಹೆಲ್ತ್ ಪ್ರಾಬ್ಲಮ್ ಅಂತ ಅವಳಿಗೆ ಯಾವುದೇ ಇಲ್ಲ. ಅವಳು ಯಾವ ಥರ ಸಾವಾಯಿತು ಅದು ಗೊತ್ತಾಗ್ಬೇಕು ಸರ್. ಯಾರೇ ಮಾಡಿರಲಿ ಇಲ್ಲ ಏನಾಗಿದೆ ಅವಳಿಗೆ ಅನ್ನೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಗಂಗಾಧರ್, ಸರಗಳತನದ ಸಂದರ್ಭದಲ್ಲಿ ಮೃತಪಟ್ಟ ಜ್ಯೋತಿ ಕೇಸ್ಗೆ ಸಂಬಂಧಪಟ್ಟಂಗೆ ಹಲವು ಅನುಮಾನಗಳು ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇರುವಂತಹ ವರದಿನೇ ಬೇರೆ ಆಗಿದೆ, ಅವರ ಕುಟುಂಬಸ್ಥರು ಹೇಳ್ತಾ ಇರೋದೇ ಬೇರೆ ಆಗಿದೆ. ಸ್ಪ್ರೇನೇ ಹೊಡೆದಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ ರಿಪೋರ್ಟ್ನಲ್ಲಿ. ಹಾರ್ಟ್ ಅಟ್ಯಾಕ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಬಹಳ ಕ್ಲಿಷ್ಟಕರವಾದಂಥ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಈ ಒಂದು ಪ್ರಕರಣ. ಮತ್ತೆ ಪೊಲೀಸರಿಗೆ ಉಳಿದಿರುವಂಥ ಮಾರ್ಗ ಯಾವುದು? ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ CCTV ಫುಟೇಜಸ್ ಕೂಡ ಇಲ್ಲ. ಅರುಣ್, ಫೆಬ್ರವರಿ 9ನೇ ತಾರೀಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆ ಒಂದು ಉಸ್ಕೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆದರೆ ಇದುವರೆಗೂ ಕೂಡ 11 ದಿನ ಆಯಿತು. ಆದರೆ ಆ ಮೃತ ಜ್ಯೋತಿಯ ಸಾವು ಹೇಗಾಯಿತು ಅನ್ನೋದು ಬಹಳ ನಿಗೂಢವಾಗಿರುವಂಥದ್ದು. ಆದರೆ ಈಗ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಯಾವುದೇ ರೀತಿ ಬಲವಂತವಾಗಿ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದಾಗಿರ್ಬೋದು, ಉಸಿರುಗಟ್ಟಿ ಅವರನ್ನ ಕೊಂದಿದ್ದಾರೆ ಅನ್ನೋ ಒಂದು ಸಿಂಟಮ್ಸ್ ಆಗಿರ್ಬೋದು, ಮತ್ತೆ ತಳ್ಳಿದ್ದಾರೆ ಅನ್ನೋದು ನಿಟ್ಟಿನಲ್ಲಿ ಯಾವುದೇ ಗಾಯದ ಗುರುತುಗಳು ಕಂಡು ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ PM ರಿಪೋರ್ಟ್ ಇದೆ. ಆದರೆ PM ರಿಪೋರ್ಟ್ ಪ್ರಾಥಮಿಕವಾಗಿ ಹಾರ್ಟ್ ಅಟ್ಯಾಕ್ನಿಂದ ಅಂದರೆ ಹೃದಯ ಸಂಬಂಧಿಯ ಸಮಸ್ಯೆ ಇಂದಾಗಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಒಂದು ಬಗ್ಗೆ ರಿಪೋರ್ಟ್ ಅನ್ನ ಬಂದಿರುವಂತದ್ದು. ಹೀಗಾಗಿ ಆ ರಿಪೋರ್ಟ್ ಅನ್ನ ಈಗ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರಿಗೆ ಕಳಿಸ್ಕೊಟ್ಟಿರುವಂತದ್ದು, ಹಾರ್ಟ್ ಎಕ್ಸ್ಪರ್ಟ್ ಇರುವಂತವರಿಗೆ ಕಳಿಸ್ಕೊಟ್ಟಿದ್ದಾರೆ. ಫೈನಲ್ ರಿಪೋರ್ಟ್ ಬೇಕು ಅಂತ ಕನ್ಸಿಡರ್ ಮಾಡಬೇಕು ಅಂತ ನಿಟ್ಟಿನಲ್ಲಿ. ಆದ್ರೆ ಪ್ರೈಮರಿ ಆಗಿ ಪೊಲೀಸರು ಹೇಳುವಂತದ್ದು ಇಲ್ಲ, ಅವರು ಹಾರ್ಟ್ ಪ್ರಾಬ್ಲಮ್ ನಿಂದ ಅವರು ಡೆತ್ ಆಗಿದ್ದಾರೆ, ಕಾಸ್ ಆಫ್ ಡೆತ್ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಅವರ ಕುಟುಂಬಸ್ಥರು ಇದನ್ನ ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅಂದ್ರೆ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ, ಆ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಒಮ್ಮೆಲೆ ಆಗಿ ಕುಸಿದು ಬಿದ್ದು ಸಾವನ್ನಪ್ಪೋದು ಕಾರಣ ಬರೋದಿಲ್ಲ. ಆದ್ರೆ ಕತ್ತಲಿದ್ದಂತ ಚಿನ್ನದ ಸರ ಏನಾಯ್ತು, ಆ ಚಿನ್ನದ ಸರ ಪತ್ತೆ ಮಾಡಿದ್ರೆ ಸಾವಿಗೆ ಕಾರಣ ಗೊತ್ತಾಗುತ್ತೆ ಅಂತೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೇವಲ ಒಂದು ವೇಲ್ ಹೋಗೋದಲ್ಲ, 2 ವೇಲ್ ಕೂಡ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಚಿನ್ನದ ಸರ ಅವತ್ತಿನ ಸಂದರ್ಭದಲ್ಲಿ ಅವರು ಯಾವತ್ತೂ ಕೂಡ ತೆಗಿತಾ ಇರಲಿಲ್ಲ, ಅವತ್ತಿನ ಸ್ವರೂಪ ಕತ್ತಲ್ಲಿ ಇತ್ತು. ಆದ್ರೆ ಚಿನ್ನದ ಸರ ಏನಾಯ್ತು ಅಂತ ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಇದು ಪೊಲೀಸರಿಗೆ ಒಂದು ನುಂಗಲಾರದ ಒಂದು ತುಪ್ಪದ ಪರಿಣಾಮ ರೀತಿಯಲ್ಲಿ ಈಗ ಈ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಈ ಪ್ರಕರಣ. ಒಂದೇನೋ ಈಗ ಪ್ರೈಮರಿ ಆಗಿ ಮೆಡಿಕಲ್ ನಿಂದ ಈಗ ಅವರು ಪ್ರೂವ್ ಮಾಡ್ಕೊಳ್ಬಹುದು. ಆದ್ರೆ ಈ ಒಂದು ಸರ ಪತ್ತೆ ಮಾಡುವಂತದ್ದು ಪೊಲೀಸರಿಗೆ ಕಷ್ಟಕರ ಆಗಿರುವಂತದ್ದು. ಮತ್ತೆ ಅಲ್ಲೆಲ್ಲೂ ಕೂಡ CCTVಗಳಿಲ್ಲ, ಅದು ಕೂಡ ಒಂದು ಚಾಲೆಂಜಿಂಗ್ ಆಗಿರುವಂತದ್ದು. ಸದ್ಯ ಈಗ ಮಾದನಾಯಕನಹಳ್ಳಿ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅರುಣ್.